ಮಹರ್ಷಿ. ಇಲ್ಲಿ ಸಂಗೀತದ ಜೊತೆಗೆ ನಾವು ಆ ದೃಶ್ಯಗಳನ್ನು ಸಂಕ್ಷಿಪ್ತವಾಗಿ ನೋಡಿದಾಗ ಬಹಳ ಸಂತೋಷವಾಗುತ್ತೆ. ಅದಕ್ಕೆ ಇವತ್ತಿನ ದಿವಸ ನಿಮ್ಗೆ ಸಂಗೀತ ಏನು ಅಂದರೆ ಬಾಲಗ್ರಹ ದೋಷ ಹೋಗೋಕ್ಕೋಸ್ಕರ ಆ ಸಂಗೀತವನ್ನು ಹಾಕಿದ್ವಿ. ಲಕ್ಷ್ಮಿಯ ಕುರಿತು ಹಾಡಿರ್ತಕ್ಕಂಥ ಒಂದು ಚಿಕ್ಕ ಬಾಲ್ಯ ಹುಡುಗಿ, ಆ ಬಾಲ್ಯ ಹುಡುಗಿಯ ಮುಖಾಂತರವಾಗಿ ಯಾಕೆ ಹಾಡಿಸಿದ್ವಿ ಅಂದರೆ ಬಾಲಗ್ರಹ ದೋಷಗಳು ಹೋಗ್ತಕ್ಕಂಥ ವಿಚಾರ. ಎರಡನೇದಾಗಿ ಬಾಲಲಕ್ಷ್ಮಿ ಪುಟ್ಟದಾಗಿ ಕಾಲ ಇಟ್ಟುಕೊಂಡು ಬಂದಿರತಕ್ಕಂಥ ದುರ್ಗಾ ಅಂಶದಲ್ಲಿ. ಅದಕ್ಕೆ ನಾವೇನು ಹೇಳ್ತೀವಿ, ಕನ್ಯಾ ಪೂಜೆ, ಚಿಕ್ಕದಾಗಿರ್ತಕ್ಕಂಥ ಬಾಲ ಕನ್ಯಾ ಪೂಜೆಯನ್ನು ಬಾಲಗ್ರಹ ದೋಷ ಮುಖಾಂತರ ಪರಿವರ್ತನೆ ಮಾಡ್ಕೊತೀವಿ. ಅದಕ್ಕೆ ಎಲ್ಲರಿಗೂ ಇರ್ತಕ್ಕಂಥ ಶುಕ್ರ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥ ಈ ಮಂಗಳ ಗ್ರಹದಲ್ಲಿ, ಅದಕ್ಕೆ ಮಂಗಳವಾಗಿರೋ ಶ್ಲೋಕ ಮಂಗಳಮುಖಿ ಅಂದರೆ ಪುಟ್ಟ ಬಾಲಕಿ ಆಗಿರತಕ್ಕಂಥ ಸ್ವರೂಪದಲ್ಲಿ ಆ ದುರ್ಗೆ ನಡ್ಕೊಂಡು ಬರ್ತಾಳಂತೆ. ಅದಕ್ಕೆ ಅಂಥ ಒಂದು ಧ್ವನಿಯಲ್ಲಿ ಎಂಥ ಒಂದು ಹಾಡು, ಸಂತೋಷವಾಗಿರ್ತಕ್ಕಂಥ ಒಂದು ದೈವ ಸಾನ್ನಿಧ್ಯ. ಈ ದೋಷಗಳು ನಿಮಗೆ ಕಳಿಬೇಕಾದ್ರೆ ಎಷ್ಟೋ ಜನ ಮಕ್ಕಳಿಗೆ ಮಂದವಾಗಿರ್ತಕ್ಕಂಥದ್ದು, ನರದೌರ್ಬಲ್ಯ ಇರತಕ್ಕಂಥದ್ದು, ಮಕ್ಕಳ ಕಣ್ಣಲ್ಲಿ ಪರೆ ಬರ್ತಕ್ಕಂಥದ್ದು, ಚಿಕ್ಕ ವಯಸ್ಸಿಗೆ ಕನ್ನಡಕ್ಕೆ ಹಾಕೊಂಡ್ಬಿಡ್ತಕ್ಕಂಥದ್ದು, ಮಕ್ಕಳಿಗೆ ಮಾತು ಬೇಗ ಬರದೇ ಇರತಕ್ಕಂಥದ್ದು, ನಿದ್ರೆ ಸರಿಯಾಗಿ ಮಾಡದೇ ಇರತಕ್ಕಂಥದ್ದು, ಊಟವನ್ನು ಸರಿಯಾಗಿ ಮಾಡದೇ ಇರತಕ್ಕಂಥ ಮಕ್ಕಳು, ತಂದೆ ತಾಯಿಯ ಮಾತು ಕೇಳದೆ ಹಠವನ್ನು ಜಾಸ್ತಿ ಮಾಡ್ತಕ್ಕಂಥ ಮಕ್ಕಳಿಗೆ ಈ ಒಂದು ಮ್ಯೂಸಿಕ್ ಥೆರಪಿ ಮುಖಾಂತರವಾಗಿ ಪರಿವರ್ತನೆ. ಅದಕ್ಕೋಸ್ಕರ ಈ ಹಾಡನ್ನು ಆ ಸೌಭಾಗ್ಯ ಲಕ್ಷ್ಮಿ ಆಗಿರ್ತಕ್ಕಂಥ ನರದೌರ್ಬಲ್ಯ ಮತ್ತು ಬಾಲಕಿಯ ಕೈಯಲ್ಲಿ ಹಾಡಿಸಿದಾಗ ಆ ಪರಿವರ್ತನೆ ಎರಡನ್ನೂ ಸೇರಿ ಆ ಬಾಲಗ್ರಹ ದೋಷವನ್ನು ಪರಿವರ್ತನೆ. ಅದಕ್ಕೆ ಬಾಲ ಅರಿಷ್ಟ ಅಂತ ಕರಿತೀವಿ. ಈ ಬಾಲ ಅರಿಷ್ಟವನ್ನ ದೋಷಗಳನ್ನು ಪರಿಹಾರ ಮಾಡೋ ಮಂಗಳವಾರವೇ ಈ ದೃಶ್ಯಾವಳಿಯನ್ನ ಆ ಹಾಡಿನ ಮುಖಾಂತರ ಹಾಕಿದ್ದು. ಅದಕ್ಕೆ ನೀವುಗಳ ಸಂಸ್ಥೆ ಮುಖಾಂತರವಾಗಲಿ, ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ, ಎಲ್ಲರಿಗೂ ಆನ್ಲೈನ್ ಮುಖಾಂತರವಾಗಲಿ ನೀವು ಕ್ಯಾಸೆಟ್ಗಳನ್ನು ಖಂಡಿತವಾಗ್ಲೂ ತಗೊಂಡು ದೋಷಗಳನ್ನು ಪರಿಹರಿಸ್ಕೋಬಹುದು. ಎರಡನೇ ದೃಶ್ಯಾವಳಿ ಪರಿಪೂರ್ಣವಾಗಿ ನಾರದ ಮಹಾಮುನಿಗಳು ಬರ್ತಕ್ಕಂಥ ವಿಚಾರ. ಅಂದರೆ ಸುಬ್ರಹ್ಮಣ್ಯನ ಅಂಶ ವಿಚಾರ ಮಾತಾಡ್ತಾ ಇದ್ದಾಗ ನಾರದ ಮಹಾಮುನಿಗಳು ಕೈಲಾಸವಾಸಕ್ಕೆ ಬಂದರು. ಅಲ್ಲಿ ಬಂದಾಗ ಒಮ್ಮೆ ನಿಂತ್ಕೊಂಡಿದ್ದಾಗ ಗಣೇಶ ಸುಬ್ರಹ್ಮಣ್ಯ ಇಬ್ಬರು ಕೂತಿರ್ತಾರೆ. ಅಣ್ಣ, ನಾನು ದೊಡ್ಡವನಲ್ವೇ, ಎಲ್ಲ ಕಾರ್ಯ ಸಿದ್ಧಿಯನ್ನು ಮಾಡೋನು ನಾನು, ಎಲ್ಲ ಅಧಿಕಾರವನ್ನು ಕೊಟ್ಟಿರೋದು ನನಗೆ, ಸೇನಾಧಿಪತಿ ಆಗಿರೋ ನಾನು, ಅದರಲ್ಲಿ ನೀನು ವಯಸ್ಸಲ್ಲಿ ದೊಡ್ಡವನು, ಆದರೆ ಎಲ್ಲ ಜ್ಞಾನದಲ್ಲೂ ನಾನು ದೊಡ್ಡವನಲ್ವೇ ಅಂತಾನೆ. ಅಯ್ಯೋ ಪೆದ್ದೆ, ನಿನ್ಗಿಂತ ದೊಡ್ಡವನು ನಾನಲ್ವೇನೋ, ಜ್ಞಾನದಲ್ಲೂ ನಾನೇ ದೊಡ್ಡವನು, ಆ ಜನ್ಮ ಬ್ರಹ್ಮಚಾರಿಯಾಗಿ ನಾನು ದೊಡ್ಡವನು, ನೀನು ಎರಡು ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ. ನಿನಗೂ ಸಿದ್ಧಿ ಬುದ್ಧಿ ಅಂತಕ್ಕಂಥವರು ಜ್ಞಾನ ಚಿನ್ಮುದ್ರಾ ಸ್ವರೂಪದಲ್ಲಿ ಮಾನಸಿಕ ಪತ್ನಿಯರಿದವಾ ಅಂತಾನೆ. ಇರಬಹುದು, ಆದರೂ ಸಹ ಜ್ಯೇಷ್ಠವನ್ ನಾನೇ ಅಲ್ವೇ. ಇರು ನಾರದ ಮಹಾಮುನಿಗಳು ಬರ್ತಾ ಇದ್ದಾರೆ, ಅವ್ರನ್ನೇ ಕೇಳ್ಬಿಡೋಣ. ನಾರದ್ರೆ ಬನ್ನಿ ಇಲ್ಲಿ. ಅಯ್ಯೋ ಎಂಥ ಕರ್ಮ ಬಂತಪ್ಪ, ಕೈಲಾಸಕ್ಕೆ ಬಂದು ಏನೋ ಮಾತಾಡ್ಕೊಂಡು ಹೋಗೋಣ ಅಂದರೆ ಇವರಿಬ್ರು ಅಣ್ಣ ತಮ್ಮದ್ರ ಕೈ ಸಿಕ್ಕಾಕೊಂಡ್ಬಿಟ್ನೆ. ಸರಿ ಇರಲಿ, ಏನು ಷಣ್ಮುಗ ಚೆನ್ನಾಗಿದ್ದೀನಪ್ಪ, ಗಣೇಶ ಭಾಳ ಚೆನ್ನಾಗಿದ್ದೀನಪ್ಪ ಅಂತ. ಸರಿ, ಎಲ್ಲ ಸಂತೋಷವಾಯಿತು. ಇವ್ರ ಕಡೆ ಭೂತಗಣಗಳು, ಅವನ ಕಡೆ ಭೂತಗಣಗಳು, ಗಣೇಶ ಸುಬ್ರಹ್ಮಣ್ಯ ಇಬ್ಬರು ಕೂತಿದ್ದಾರೆ. ಕೂತಿದ್ದಾಗ ಯಾರು ದೊಡ್ಡವರು? ಸರಿ ಆಯಿತು, ನಿಮ್ಮಿಬ್ಬರಿಗೂ ಒಂದು ಒಳ್ಳೆ ಸ್ಥಾನ ಅಂದರೆ 6 ಕ್ಷೇತ್ರಗಳು ಇರ್ತಕ್ಕಂಥ ಮಹಾಕ್ಷೇತ್ರಗಳು ಅಂದರೆ 6 ದೇವಾಲಯಗಳನ್ನ ನಿಮ್ಮನ್ನು ಕೊಡ್ತೀವಿ. ಈ 6 ದೇವಾಲಯಗಳಿಗೆ ನೀನೇ ಸಾಟಿ. ದೇವಾಲಯಗಳು ದೊಡ್ಡವರಿಗೆ ಮಾತ್ರ, ಜ್ಞಾನವಂತರಿಗೆ ಮಾತ್ರ, ಮಹಾಪರಾಕ್ರಮಶಾಲಿಗಳಿಗೆ ಮಾತ್ರ ಅಂತ. ಬಹಳ ಸಂತೋಷ, ದೇವಾಲಯ ನನಗೆ ಇರಲಿ ಅಂತ ಈ ಭೂತಗಣಗಳ ಕಡೆಗಾರು ನಮ್ಮ ಅಣ್ಣ ದೊಡ್ಡವನು, ಅದಕ್ಕೋಸ್ಕರ ಅವನಿಗೆ ಕೊಡಬೇಕು ಅಂತೇಳಿ ಭೂತಗಣಗಳೆಲ್ಲ ಏನು ಮಾಡ್ತಾರೆ, ಗಣಪತಿ ಕಡೆ ಸಪೋರ್ಟ್ ಮಾಡ್ತಾರೆ. ದೇವಾದಿ ಗಣಾಧಿಪತಿಗಳೆಲ್ಲ ಏನು ಮಾಡ್ತಾರೆ, ಯಾಕೆಂದರೆ ವಿಷ್ಣುಗೆ ಪ್ರಿಯವಾಗಿರ್ತಕ್ಕಂಥವನು ಅಲ್ವಾ. ಈ ವಿಷ್ಣು ಇನ್ಯಾರೂ ಅಲ್ಲ, ಸಾಕ್ಷಾತ್ ಇವನು ಮಾವ. ಯಾರ ಮಾವ? ಸುಬ್ರಹ್ಮಣ್ಯನ ಮಾವ ಅಲ್ವಾ. ಆಗ ಮಾವ ಕಡೆಯವರೆಲ್ಲ ಏನು ಮಾಡ್ತಾರೆ, ಅದಕ್ಕೆ ದೇವಗಣಾಧಿಪತಿಯ ನಮಃ, ಅವರೆಲ್ಲ ದೇವ ಸೈನ್ಯಗಳೆಲ್ಲ ಅವನ ಕಡೆ. ಈ ಕಡೆ ರಾಕ್ಷಸ ವಂಶದೆಲ್ಲ ಇರ್ತಕ್ಕಂಥದ್ದು ದೈತ್ಯ ರಾಕ್ಷಸರು, ಅವರೆಲ್ಲ ಈಶ್ವರಾಂಶರು ಅಲ್ವಾ. ಅದಕ್ಕೆ ಅವರೆಲ್ಲ ಏನು ಮಾಡ್ತಾರೆ, ಗಣಪತಿ ಸೈಡು ಎಲ್ಲರೂ ಏನು ಮಾಡ್ತಾರೆ, ಇಲ್ಲ ಇವನಿಗೆ ದೇವಾಲಯ ಕೊಡಬೇಕು, ಚಿಕ್ಕವನು ಪುಟ್ಟದವನು ಪಾಪ, ಗಣಪತಿ ಬಿಡಿ ಯಾವಾಗಲೂ ಎಲ್ಲ ಕಡೆನೂ ಇರ್ತಾನೆ, ಅವನಿಗೆ ಏನಕ್ಕೆ ದೇವಸ್ಥಾನ ಅಂತ. ಹೀಗೆಲ್ಲ ಆದಾಗ ಇಬ್ಬರಿಗೂ ವಾದ ವಿವಾದ ಜಾಸ್ತಿ ಆಗುತ್ತೆ. ಯಾರಿಬ್ಬರಿಗೆ? ಆ ಗಣಗಳಿಗೂ ಈ ಗಣಗಳಿಗೆ. ಆಗ ನಾರದ ಮಹಾಮುನಿಗಳು ಪರಮೇಶ್ವರ ಒಳಗೆ ಬಂದ. ನಾರದ, ಎಂಥ ಕೆಲಸ ಮಾಡ್ಬಿಟ್ಟೆ, ಬೆಳಗ್ಗೆ ಬಂದು ಈ ಥರ ಬೆಂಕಿಯನ್ನು ಕಿಚ್ಚನ್ನು ಹಚ್ಚಿಬಿಟ್ಟಿಯೇ, ಅದು ನನ್ನ ಮಕ್ಕಳ ಮಧ್ಯೆ, ಏನೇ ಇದು ಸಮಾಚಾರ ಅಂತಾನೆ. ಇಲ್ಲ ಪ್ರಭು, ಇವರಿಬ್ಬರಲ್ಲಿ ಒಂದು ದೇವಾಲಯವನ್ನು ಕೊಡಬೇಕು ಅಂತ ದೇವತೆಗಳ ಅನುಗ್ರಹ, ಒಟ್ಟು 6 ದೇವಾಲಯಗಳನ್ನು ಎಲ್ರಿಗೂ ಕೊಡಬೇಕು ಅಂತ, ಯಾರು ಪರಾಕ್ರಮಶಾಲಿ ಮಹಾಜ್ಞಾನಗಳಿಗೆ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಭಾಳ ಸಂತೋಷ. ಅದಕ್ಕೇನೀಗ ಒಂದು ಕೆಲಸ ಮಾಡಿ, ಮಹಾಗಣಪತಿ ದೊಡ್ಡವನು, ಅವನಿಗೆ ಕೊಟ್ಟು ಬಿಡಿ ಅಂತ ಬಾಯಿ ತಪ್ಪಿ ಹೇಳೇ ಬಿಟ್ರು ಪರಮೇಶ್ವರರು. ಹೇಳಿದಾಕ್ಷಣಕ್ಕೆ ಗಣಪತಿಗೆ ಆಹಾ ಆನಂದ, ನೋಡಿದೇನೋ ಸುಬ್ರಹ್ಮಣ್ಯ, ಅಪ್ಪನ ನನ್ನ ಕಡೆ ಸಪೋರ್ಟು, ಇರಲಿ ನಾನೇ ಅದಕ್ಕೋಸ್ಕರ ಅಂತ ಭಾಳ ಸಂತೋಷ ಪಡ್ತಾನೆ. ಇಷ್ಟೆಲ್ಲ ಸಂತೋಷ ಪಟ್ರು, ಅಪ್ಪ ನನ್ನ ಜ್ಯೇಷ್ಠ ಅಂದ್ಕೊಂಡಿದ್ದು ತುಂಬ ಸಂತೋಷ ನಿನಗೆ, ಆದರೆ ಒಂದು ಕೆಲಸ, ನನಗೆ ಇದನ್ನೆಲ್ಲ ತಮ್ಮನಿಗೆ ಕೊಟ್ಬಿಡ್ತೀನಿ, ನನ್ನ ಇಷ್ಟು ಮಾತ್ರ ಗೌರವ ಕೊಟ್ಟು ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ರಲ್ಲ ಅಷ್ಟೇ ಸಾಕು, ನಿಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ನಾನು ಇರೋದ್ರಿಂದ ಆ ದೇವಾಲಯ 6 ಸುಬ್ರಹ್ಮಣ್ಯಂಗೆ ಕೊಟ್ಬಿಡ್ತೀನಿ, ಆದರೆ ಒಂದೇ ಒಂದು ಷರತ್ತು ಅಂತಾನೆ. ಏನಪ್ಪ ಬಂತು ಗ್ರಾಚಾರ ಅನ್ಕೊಂತಾರೆ ಎಲ್ಲ ದೇವತೆಗಳು ಆಶ್ಚರ್ಯದಿಂದ. ಅವನು ಹೇಳ್ತಾನೆ, 6 ದೇವಾಲಯಗಳು ಸುಬ್ರಹ್ಮಣ್ಯನ ಕೊಟ್ಬಿಡ. ಕಿರುವವನು, ಬಹಳ ಒಳ್ಳೆಯವನು, ಪುಟ್ಟದವನು, ಪರಾಕ್ರಮಶಾಲಿ, ಯಾಕೆಂದರೆ ಬ್ರಹ್ಮ ತೇಜಸ್ಸನ್ನ ಓಂಕಾರವನ್ನು ಹೇಳ್ಕೊಟ್ಟಿದ್ದು ತಂದೆಗೆ ಉಪದೇಶ ಮಾಡಿದವನಲ್ವೇ, ಬಹಳ ಸಂತೋಷ ಇರಲಿ, ಆದರೆ ಎಲ್ಲ ದೇವಾಲಯದಲ್ಲೂ ನನಗೆ ಒಂದು ಪುಟ್ಟ ಗುಡಿ ಇರಲಿ ಅಂತಾನೆ. ಅದಕ್ಕೆ ದೇವಾಲಯ ಬೇರೆ,
ಗುಡಿ ಬೇರೆ, ದೇವಸ್ಥಾನ ಬೇರೆ. ಅದಕ್ಕೆ ಇಡೀ ಜಗತ್ತಲ್ಲಿ ಎಂಥ ದೊಡ್ಡ ದೇವಾಲಯ ಇದ್ರು ಪುಟ್ಟ ಗುಡಿ ಗಣಪತಿ ಇಲ್ಲದೆ ಇರೋದಿಲ್ಲವೇ? ಅದಕ್ಕೋಸ್ಕರ ಇಂಥ ಒಂದು ಸಂದಿಗ್ಧ ವಾತಾವರಣದಲ್ಲಿ ಮಹಾಗಣಪತಿಗೆ ಎಲ್ಲ ದೇವಸ್ಥಾನದಲ್ಲೂ ಒಂದೊಂದು ಗುಡಿ ಇದ್ದೇ ಇದೆ. ಆದರೆ 6 ಪರಾಕ್ರಮವಾಗಿರುವ ಮಹಾಕ್ಷೇತ್ರಗಳು ಸುಬ್ರಹ್ಮಣ್ಯನಿಗೆ ಮಾತ್ರ. ಅದಕ್ಕೆ ತಿರುಪರಕೊಂಡ್ರಂ, ತಿರುಚೆಂದೂರು, ಪಳನಿ, ಸ್ವಾಮಿಮಲೈ, ತಿರ್ತಡಿ, ಪಾಲಮುದರ್ ಚೋಲೈ, ಈ ಎಲ್ಲ ಕ್ಷೇತ್ರಗಳ ದರ್ಶನ ಒಂದೊಂದು ದಿವಸ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ದೇವತೆಗಳೇ ಕೊಟ್ಟಿರ್ತಕ್ಕಂಥ ಸುಬ್ರಹ್ಮಣ್ಯ ಮಹಾಕ್ಷೇತ್ರದಲ್ಲಿ ಈ ಭೂಮಿಯಲ್ಲಿ ಸುಬ್ರಹ್ಮಣ್ಯ ನಮಗೋಸ್ಕರ ಹುಟ್ಟಿದ್ದಾನೆ. ಭೂಸ್ಪರ್ಶವನ್ನು ಮಾಡಿ ಹುಟ್ಟಿರತಕ್ಕಂಥ 32 ಗಣಪತಿಗಳು ಜೊತೆಗೆ ಈ ಸುಬ್ರಹ್ಮಣ್ಯ 6 ದರ್ಶನವನ್ನು ನಿಮಗೆ ಕೊಟ್ಟಾಗ ಜೀವನದಲ್ಲಿ ರಾಹುಕೇತುಗಳ ದೋಷಗಳು ಹೋಗುತ್ತೆ, ನವಗ್ರಹ ಪೀಡಾ ಪರಿಹಾರವಾಗುತ್ತೆ. ಇನ್ನೇನು ಕಾಲ ಹತ್ರ ಬಂತು, ನಾವು ಆಶ್ರಮದ ಕಟ್ಟೆ ಹೋಗಲೇಬೇಕಾಗತ್ತೆ. ಆದರೆ ಹೋಗಕ್ಕೆ ಮೊದಲು ಎಷ್ಟು ಮಟ್ಟಿಗಾಗುತ್ತೋ ವಿದ್ಯೆಯನ್ನು ನಿಮಗೆ ದಾರಿ ಎರೆಯಬೇಕು. ಅಂಥ ಒಂದು ವಿದ್ಯೆ ದಾರಿ ಎರೆಯಕ್ಕೆ ಮೊದಲು ನಿಮ್ಮೆಲ್ಲ ಸಂಕ್ಷಿಪ್ತ ಪೂರ್ವಕವಾಗಿ ಇವತ್ತಿನ ದಿವಸ ಒಂದು ಮಾತನ್ನು ಹೇಳಬೇಕು.